ಇದು ಸ್ಟ್ರೀಟ್ ಸ್ಟೈಲ್ ನ ಗೋಬಿ ಮಂಚೂರಿ ರೆಸಿಪಿ. ಆಚೆ ಹೋಗಿ ತಿನ್ನೋ ಬದಲು ಫಾರ್ ಅ ಚೇಂಜ್ ಮನೆಯಲ್ಲೇ ಈಸಿ ಅಂಡ್ ಟೇಸ್ಟಿಯಾಗಿ ಈ ಗೋಬಿ ಮಂಚೂರಿನ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ. ಬಿಸಿ ನೀರಿಗೆ ಉಪ್ಪು, ಅರಿಶಿನ, ಕಟ್ ಮಾಡಿರೋ ಹೂಕೋಸನ್ನ ಹಾಕಿ 1 ನಿಮಿಷ ಬಿಟ್ಟು ಸೋಸಿ ತೆಗೆದಿಟ್ಕೊಳ್ಳಿ. ಬೌಲ್ಗೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ವೈಟ್ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ನಾರ್ಮಲ್ ಚಿಲ್ಲಿ ಪೌಡರ್, ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೋಡ್ಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗೋಬಿ ಪೀಸಸ್ ಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಕೋಟಿಂಗ್ ಕೊಟ್ಕೊಳ್ಳಿ. ಇದನ್ನ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ನಿಧಾನವಾಗಿ ಹಾಕೊಂಡು ಕ್ರಿಸ್ಪಿಯಾಗಿ ಕರೆದು ತೆಗೆದಿಟ್ಕೊಳ್ಳಿ. ಇನ್ನೊಂದು ಪ್ಯಾನ್ ಗೆ ಎಣ್ಣೆಯನ್ನ ಹಾಕಿ ಬಿಸಿ ಮಾಡ್ಕೊಂಡು ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ನ ಹಾಕಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇನ್ನೊಂದು ಬೌಲ್ಗೆ ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಧನಿಯಾ ಪುಡಿ, ಗರಂ ಮಸಾಲಾ, ಖಾರದ ಪುಡಿ, ವೈಟ್ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಸಾಸ್ ಮತ್ತು ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆ ಹಣ್ಣಿನ ರಸ, ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕಿ ಸೌಟ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ರೇವಿ ಇನ್ನೇನ್ ಗಟ್ಟಿ ಆಗ್ತಿದ್ದ ಹಾಗೇನೆ ಫ್ರೈ ಮಾಡಿಟ್ಟಿದ್ದ ಗೋಬಿ ಪೀಸಸ್ ಗಳನ್ನ ಹಾಕಿ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ಸ್ಟ್ರೀಟ್ ಸ್ಟೈಲ್ ನ ಗೋಬಿ ಮಂಚೂರಿ ತಯಾರಾಗುತ್ತೆ.